ಹಾಗೆ ತಾವು ಹೇಳಿದಾಗೆ ಸೊಂಟ ನೋವು ಬೆನ್ನು ನೋವು ನಾವೀಗ ಚಿತ್ರದ ಮೂಲಕ ನಿಮಗೆ ಮಾಹಿತಿ ನೀಡ್ತೇವೆ. ವಿಶೇಷವಾಗಿ ಸೊಂಟ ನೋವು ಬೆನ್ನು ನೋವು ಪರಿಹಾರಕ್ಕೆ, ಯಾಕಂದರೆ ಅವರು ಎಲ್ಲ ಭಂಗಿ ಮಾಡಲಿಕ್ಕಿಲ್ಲ, ಮುಂದಕ್ಕೆ ಬಾಗುವಂತಹ ಭಂಗಿ ಯಾವುದು ಸಹ ಅವರು ಮಾಡಲಿಕ್ಕಿಲ್ಲ. ಅವರು ಈ ಸೊಂಟ ನೋವು ಬೆನ್ನು ನೋವು ಪರಿಹಾರಕ್ಕೆ ಅರ್ಧ ಚಕ್ರಾಸನ ಇದೆ, ತ್ರಿಕೋಣಾಸನ ಇದೆ, ಹಾಗೆ ವೀರಭದ್ರಾಸನ ಇದೆ, ಹಾಗೆ ಅದರಲ್ಲಿ ಬೇರೆ ಬೇರೆ ಭಂಗಿಗಳಿದೆ. ಸಾಧ್ಯವಾದರೆ ಈಗ ನಾವು ಕ್ಲಿಪ್ಪಿಂಗ್ಸ್ ಈ ಸಂದರ್ಭದಲ್ಲಿ ಗಮನಿಸೋಣ. ನಮ್ಮ ತಂಡ ಎರಡನೇ ಕ್ಲಿಪ್ಪಿಂಗ್ ಇದ್ರೆ ಸಿದ್ಧ ಮಾಡಲಿ. ಬೆನ್ನು ನೋವು ಮತ್ತು ಸೊಂಟ ನೋವುಗಳಿಗೆ ಸಂಬಂಧಪಟ್ಟ ಕೆಲವು ಆಸನಗಳ ವಿವರವನ್ನು ಚಿತ್ರ ಸಹಿತ ಗೋಪಾಲಕೃಷ್ಣ ದೇಲಂಪಾಡಿ ಅವರು ಇವತ್ತು ನಮಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅವರಿಂದ ನಾವು ತಾಸುಗಟ್ಟಲೆ ಮಾಹಿತಿಯನ್ನು ಪಡೆಯಬಹುದು. ಆದ್ಮೇಲೆ ವಿಶೇಷ ಅಂದ್ರೆ ಈ ದಿನ ನಮ್ಮ ಸಮಯದ ಮಿತಿಯೊಳಗೆ ನಾವು ಒಂದು ವಿನ್ಯಾಸವನ್ನ ಮಾಡಿಕೊಂಡಿದ್ದೇವೆ. ಇದರಲ್ಲಿ ತಮಗೆಲ್ಲ ಸ್ಫೂರ್ತಿ ಬಂದ್ರೆ, ಯೋಗದ ಬಗ್ಗೆ ಒಂದು ಒಲವು ಬಂದ್ರೆ ಬಹಳ ಸಂತೋಷ. ಕ್ಲಿಪ್ಪಿಂಗ್ ಇದ್ರೆ ಬರಲಿ. ಹಾಗೆ ಸೊಂಟ ನೋವು ಬೆನ್ನು ನೋವು ಇನ್ನು ಕುಳಿತುಕೊಂಡು ಕೆಲವು ಅರ್ಧ ಪದ್ಮಾಸನ ಮಾಡ್ಬೋದು, ಅರ್ಧ ಉಷ್ಟ್ರಾಸನ, ವಜ್ರಾಸನ, ಆಮೇಲೆ ವಕ್ರಾಸನ ಸಹ ಬಹಳ ಸಹಕಾರಿಯಾಗ್ತದೆ. ಆಮೇಲೆ ಮಲಗಿಕೊಂಡು ಒಂದೊಂದು ಕಾಲು ಮೇಲೆತ್ತುವಂತಹ ಉತ್ತೀತ ಏಕಪಾದಾಸನ, ಊರ್ಧ್ವ ಪ್ರಸಾರಿತ ಪಾದಾಸನ, ಮತ್ತು ಅವರು ಹೆಚ್ಚಿಗೆ ಮಕರಾಸನ ಮತ್ತು ಭುಜಂಗಾಸನ ಹೆಚ್ಚು ಅಭ್ಯಾಸ ಮಾಡಬೇಕಾಗ್ತದೆ. ಈ ಸೊಂಟ ನೋವು ಬೆನ್ನು ನೋವು ಇದ್ದವರಿಗೆ ನಾವು ಆರಂಭದಲ್ಲೇ ಹೇಳ್ತೇವೆ, ಅವರು ರಿಲ್ಯಾಕ್ಸ್ ಮಾಡಬೇಕು, ರಿಲೀಸ್ ಮಾಡಬೇಕು, ರಿಲೀಫ್ ಮಾಡಬೇಕು. ಮಕರಾಸನ ಭಂಗಿ ಬಹಳ ಪ್ರಾಮುಖ್ಯವಾದಂತಹ ಭಂಗಿ. ಅದರಲ್ಲಿ ಸೊಂಟ ನೋವು ಬೆನ್ನು ಇತ್ಯಾದಿ ಪರಿಹಾರಕ್ಕೆ ಬಹಳ ಪರಿಣಾಮಕಾರಿಯಾಗ್ತದೆ ಮಕರಾಸನ ಭಂಗಿ. ಆಮೇಲೆ ಭುಜಂಗಾಸನ, ಇದು ನೋಡೋಣ, ಇದು ಅರ್ಧ ಚಕ್ರಾಸನ. ಸೊಂಟ ನೋವು ಬೆನ್ನು ಪರಿಹಾರಕ್ಕೆ ಬೆನ್ನಿನ ಹುರಿಯ ಬಿಗಿತ ನಿವಾರಣೆಯಾಗಿ, ಟೈಟ್ನೆಸ್ ನಿವಾರಣೆಯಾಗಿ, ಅಸ್ತಮಾ ಸಮಸ್ಯೆ ನಿವಾರಣೆ, ಥೈರಾಯ್ಡ್ ಗ್ರಂಥಿಯ ಆರೋಗ್ಯ ವರ್ಧನೆಗೆ ಅರ್ಧ ಚಕ್ರಾಸನ ಮುಂದಿನ ಭಂಗಿ. ಹಾಗೆ ಸಿಂಹಾಸನ ನೋಡಿ, ಇದು ಸೊಂಟ ನೋವು ಬೆನ್ನು ಪರಿಹಾರಕ್ಕಿಂತಲೇ ಇರುವಂಥ, ಇದೆಲ್ಲ ಯಾವ ರೀತಿ ಮಾಡಬೇಕು, ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ಉಸಿರಿನ ಗತಿಯೊಂದಿಗೆ ನಾವು ತರಬೇತಿ ಸಹ ನಾವು ನೀಡ್ತಾ ಇರ್ತೇವೆ. ಇದು ಬಹಳ ಪರಿಣಾಮಕಾರಿಯಾದಂಥ ಭಂಗಿ ಸಿಂಹಾಸನ. ಇದು ವಕ್ರಾಸನ, ಟ್ವಿಸ್ಟಿಂಗ್ ಪೋಶ್ಚರ್, ತಿರುಚುವಿಕೆಯ ಭಂಗಿ ನಾವು ಮಾಡಬೇಕಾಗ್ತದೆ. ಬೇರೆ ಬೇರೆ ರೀತಿಯ ಭಂಗಿಗಳಿವೆ, ವಕ್ರಾಸನ, ಅರ್ಧ ಮತ್ಸ್ಯೇಂದ್ರಾಸನ, ಭಾರದ್ವಾಜಾಸನ. ಮುಂದಿನ ಭಂಗಿ ನೋಡೋಣ, ಅರ್ಧ ಮತ್ಸ್ಯೇಂದ್ರಾಸನ. ಇದು ಸಹ ಟ್ವಿಸ್ಟಿಂಗ್ ಪೋಶ್ಚರ್. ಆರಂಭದಲ್ಲಿ ಇಷ್ಟು ಮಾಡಲಿಕ್ಕೆ ಆಗುವುದಿಲ್ಲ, ಅವರು ಗುರುಗಳ ಸಲಹೆ ಪಡ್ಕೊಂಡು ಸಾಧ್ಯವಾದಷ್ಟೇ ಈ ಅರ್ಧ ಮತ್ಸ್ಯೇಂದ್ರಾಸನ, ಇದಕ್ಕೊಂದು ಋಷಿ ಮುನಿಯ ಹೆಸರನ್ನು ಸಹ ಇದಕ್ಕೆ ಇಡಲಾಗಿದೆ. ನೆಕ್ಸ್ಟ್ ಹಾಗೆ ಇದು ಇನ್ನೊಂದು ಮರೀಚಾಸನ ಸಹ ಪರಿಣಾಮಕಾರಿಯಾದಂತಹ ಭಂಗಿ. ಟ್ವಿಸ್ಟಿಂಗ್ ಪೋಶ್ಚರ್ ಮಾಡಿ ಒಳ್ಳೆಯ, ಇದರಲ್ಲಿ ಮಾಡಲಿಕ್ಕೆ ಕಷ್ಟ ಆದರೆ ಅವರಿಗೆ ನಾವು ಚೇರಲ್ಲಿ ಕೂತು ಯಾವ ರೀತಿ ಟ್ವಿಸ್ಟ್ ಮಾಡಬೇಕು ಅಂತ ಸಹ ನಾವು ತಿಳಿಸ್ತೇವೆ. ನೆಕ್ಸ್ಟ್ ಗೋಮುಖಾಸನ, ಇದು ಬೆನ್ನಿನ ಮತ್ತು ಭುಜಗಳ ಸೆಡೆತ ಅಂತಹ ಸಮಸ್ಯೆ ನಿವಾರಣೆಗೆ ಗೋಮುಖಾಸನ. ಗೋ ಅಂದರೆ ಹಸುವಿನ ಮುಖವನ್ನು ಹೋಲುವಂತಹ ಕೊಂಬು ಕಾಣ್ತಲ್ಲ, ಆ ರೀತಿ ಅದಕ್ಕೆ ಹೆಸರು ಬಂದಿದೆ. ಇದು ಸಹ ಬಲಹೀನ ಬೆನ್ನನ್ನು ಬಲಿಷ್ಠಗೊಳ್ಳಲಿಕ್ಕೆ ಅರ್ಧ ನವಾಸನ ಅಥವಾ ಪರಿಪೂರ್ಣ ನವಾಸನ ಮಾಡ್ಬೋದು. ಇದು ಬಲಹೀನ ಬೆನ್ನು, ಯಾಕೆಂದರೆ ನಮಗೆ ವಯಸ್ಸಾಗ್ತಾ ನಮ್ಮ ಬೆನ್ನೆಲುಬು ಬಲಿಷ್ಠ ಆಗಬೇಕು. ಯಾರಿಗೆ ಬೆನ್ನು ವೀಕ್ ಆಯಿತು, ಪದೇ ಪದೇ ನೋವು ಬರ್ತಾ ಇದೆ ಅಂಥವರಿಗೆ ಕಷ್ಟ ಆಗ್ತದೆ. ಈ ಅರ್ಧ ನವಾಸ ಮಾಡೋದ್ರಿಂದ, ಪರಿಪೂರ್ಣ ನವಾಸ ಮಾಡೋದ್ರಿಂದ ಸಹಾಯ ಆಗ್ತದೆ. ಆರಂಭದಲ್ಲಿ ಅವರು ಉತ್ತೀತ ಏಕಪಾದಾಸನ ಎಲ್ಲ ಮಾಡ್ಬೋದು, ಕಾಲಿಗೆ ಬೆನ್ನಿಗೆಲ್ಲ ಸರಳವಾದ ವ್ಯಾಯಾಮ. ಊರ್ಧ್ವ ಪ್ರಸಾರಿತ ಪಾದಾಸನ, ಹಾಗೆ ರೊಟ್ಟಿಗೆ ಪ್ರಕಾರ ಒಂದು ಸಹ ನಾವು ಮಾಡಬೇಕಾಗ್ತದೆ. ಊರ್ಧ್ವ ಪ್ರಸಾರಿತ ಪಾದಾಸನ, ಹೊಟ್ಟೆಯ ಬೊಜ್ಜು ಕರಗಲಿಕ್ಕೆ ಇದು ಇನ್ನೊಂದು ಉತ್ತಮವಾದಂಥ ಭಂಗಿ. ಉತ್ಥಾನ ಪಾದಾಸನ ನೋಡಿ, ವಿಶೇಷವಾಗಿ ಬೆನ್ನಿಗೆ ಮತ್ತು ಶಿರಸ್ಸಿಗೆ, ಥೈರಾಯ್ಡ್ ಗ್ರಂಥಿಯ ಆರೋಗ್ಯ ವರ್ಧನೆಗೆ ಉತ್ಥಾನ ಪಾದಾಸನ. ಇದು ಸ್ವಲ್ಪ ಜಾಗರೂಕತೆಯನ್ನು ಮಾಡುವುದು. ಒಮ್ಮೆ ನಮಗೆ ಅಭ್ಯಾಸ ಆದರೆ ಬಹಳ ಸುಲಭ ಆಗ್ತದೆ. ಸಾಕಷ್ಟು ಬೆನ್ನಿನ ನರಗಳ ಪುನಶ್ಚೇತನ, ಸೊಂಟ ನೋವು ಪರಿಹಾರಕ್ಕೆ ಸಹ ಸಹಾಯ ಆಗ್ತದೆ. ಮಕರಾಸನ, ತುಂಬ ನೋವಿದ್ದವರು ಪ್ರಪ್ರಥಮವಾಗಿ ಅವರು ಮಕರಾಸನಲ್ಲಿ ವಿರಮಿಸಬೇಕು. ದಣಿದ ದೇಹಕ್ಕೆ ವಿಶ್ರಾಂತಿ, ಮನಸ್ಸಿಗೆ ವಿಶ್ರಾಂತಿ. ಇದನ್ನು ನಾವು ವಿದ್ಯಾರ್ಥಿಗಳು ಸಹ ಹೆಚ್ಚು ಹೇಳ್ತೇವೆ. ಪರೀಕ್ಷೆ ಬರುವಾಗ ಅವರು 2 ಗಂಟೆಗೊಮ್ಮೆ ಈ ರೀತಿ ಮಕರಾಸ ಮಾಡಬೇಕು. ಯಾಕಂದರೆ ಪರೀಕ್ಷೆ ಬರುವಾಗ ಚೇರಲ್ಲಿ ಕೂತು ರಾತ್ರಿ 8 ಗಂಟೆಯಿಂದ 2 ಗಂಟೆ ಓದು ವಿದ್ಯಾರ್ಥಿಗಳಿರ್ತಾರೆ. 2 ಗಂಟೆಗೊಮ್ಮೆ ಅವರು ಮಕರಾಸ ಮಾಡಬೇಕು. ಆದರೆ ಇದರಲ್ಲಿ ನಿದ್ರೆ ಮಾಡಬಾರ್ದು, ಎಚ್ಚರದ ಸ್ಥಿತಿಯಲ್ಲಿ ಇರಬೇಕಾಗ್ತದೆ. ಮಕರಾಸನ. ಹೀಗೆ ತ್ರಿಕೋಣಾಸನ, ಇನ್ನೊಂದು ಪಾರ್ಶ್ವಕ್ಕೆ ಬಾಗುವಂತಹ ಭಂಗಿ ತ್ರಿಕೋಣಾಸನ, ಉತ್ತಮವಾದಂತಹ ಭಂಗಿ. ಹಾಗೆ ಅದರಲ್ಲಿ ಭುಜಂಗಾಸನ, ಇದು ಸಹ ಸೊಂಟ ನೋವು ಬೆನ್ನು ಪರಿಹಾರಕ್ಕೆ, ಅಸ್ತಮಾ ಸಮಸ್ಯೆ ನಿವಾರಣೆ, ಥೈರಾಯ್ಡ್ ಗ್ರಂಥಿಯ ಆರೋಗ್ಯ ವರ್ಧನೆಗೆ ಭುಜಂಗಾಸನ. ಫ್ಯಾಂಟಾಸ್ಟಿಕ್ ಪೋಶ್ಚರ್, ಖಂಡಿತ ಮಾಡಬೇಕು. ಏಕಪಾದ ಶಲಭಾಸನ, ಸೊಂಟ ನೋವು ಪರಿಹಾರಕ್ಕೆ ಸಹ, ಬೆನ್ನು ನೋವು ಪರಿಹಾರಕ್ಕೂ ಸಹಾಯ ಆಗ್ತದೆ. ಹಾಗೆ ಶಲಭಾಸನ. ನೆಕ್ಸ್ಟ್